ಆಗುತ್ತೆ. ದಕ್ಷಿಣಕ್ಕೆ ತಲೆಮಾಡಿ ಮಲಗಿದರೆ ಪಶ್ಚಿಮೇ ಪ್ರಬಲಾ ಚಿಂತಾ, ಪಶ್ಚಿಮ ದಿಕ್ಕಿ ತಲೆಮಾಡಿ ಮಲಗಿದ್ರೆ ಏನಾಗುತ್ತೆ? ಪ್ರಬಲಾ ಚಿಂತಾ, ಭಾರಿ ಚಿಂತೆ ಶುರುವಾಗುತ್ತೆ. ಆಮೇಲೆ ಇನ್ನೊಂದಿದೆ, ಹಾನಿರ್ ಮೃತ್ಯುರಥೋತ್ತಾರೆ, ಉತ್ತರಕ್ಕೆ ಮಾಡಿಕೊಂಡ್ರೆ ಹಾನಿ ಆಗತ್ತೆ, ಸಾವು ಬರುತ್ತೆ. ಆದ್ರಿಂದ ಏನಾಗ್ಕೊಡ್ದು, ಉತ್ತರಕ್ಕೆ ತಲೆ ಮಾಡಿ ಮಲಗಕೂಡದು ಎಂಬ ಅಂಶವನ್ನು ಹೇಳ್ತಾರೆ. ತುಂಬಾ ಇಂಪಾರ್ಟೆಂಟ್. ದಿಕ್ಕು ಮಲಗೋದಕ್ಕೂ ದಿಕ್ಕನ್ನು ಸ್ಪಷ್ಟ ಹೇಳಿ. ಸೈಂಟಿಫಿಕಲಿ ಏನ್ ಹೇಳ್ತಾರೆ, ನಮ್ಮ ದೇಹ ಒಂದು ಮ್ಯಾಗ್ನೆಟ್ ಇದ್ದಾಗೆ, ಸೊ ಅದು NS ಇದ್ದಾಗೆ, ಸೊ ಎರಡು ಕಡೆ ಆದಾಗ ಏನಾಗುತ್ತೆ, ಅಲ್ಲಿಗೆ ಇದಾಗಂದ್ರೆ ಹಾನಿ ಆಗತ್ತೆ. ಅದು ಸೈಂಟಿಫಿಕ್ ಆನ್ಸರ್, ಇದು ಶಾಸ್ತ್ರದ ಆನ್ಸರ್. ಸ್ವಗೃಹೇ ಪ್ರಾಕ್ಸಿರಾಶ್ಚೇತೆ, ಇನ್ನು ಸರಿಯಾದ ದಿಕ್ಕಿನಲ್ಲೇನೆ ಆಪ್ಷನ್ ಕೊಟ್ರಲ್ಲ ಪೂರ್ವ ಇತ್ಯಾದಿಗಳು, ಅದರಲ್ಲೂ ಒಂದು ವಿಶೇಷ ಇದೆ. ಸ್ವಗೃಹೇ ಪ್ರಾಕ್ಸಿರಾಶ್ಚೇತೆ, ತನ್ಮೇಲೆ ಮಲಗಬೇಕಾದ್ರೆ ಪೂರ್ವ ದಿಕ್ಕಿ ತಲೆಮಾಡಿ ಮಲಗೋ ಶ್ರೇಷ್ಠ. ತನ್ಮೇಲೆ ಮಲಗಬೇಕಾದ್ರೆ ಪೂರ್ವ ದಿಕ್ಕಿನಲ್ಲಿ. ಆಮೇಲೆ ಶಾಶುರಿಗೆ ದಕ್ಷಿಣ, ಮಾವನ ಮನೆಗೆ ಹೋದ ಕಾಲಕ್ಕೆ ದಕ್ಷಿಣ ದಿಕ್ಕಿ ತಲೆಮಾಡಿ ಬರಬೇಕು. ದಕ್ಷಿಣ ಇಸ್ಕೊಳ್ಳೋದಕ್ಕೋಸ್ಕರ ದಕ್ಷಿಣ ದಿಕ್ಕಿ ತಲೆಮಾಡಿ ಬರಬೇಕು. ಪ್ರತ್ಯಕ್ಷಿರಾಹ ಪ್ರವಾಸೇತು, ಪಶ್ಚಿಮಕ್ಕೆ ತಲೆ ಆಗಬೇಕು ಪ್ರವಾಸ ಕಾಲಕ್ಕೆ. ನ ಕದಾಚಿತ್ ಉತ್ತರ ಉದಕ್ಷಿರಾಹ, ಯಾವ ಕಾಲಕ್ಕೆ ಉತ್ತರಕ್ಕೆ ಮಾತ್ರ ತಲೆ ಮಾಡಿಕೊಡುದು. ನಮ್ಮ ಮನೆ, ಬೇರೆ ಮನೆ ಅವೆಲ್ಲ ಇಲ್ಲೇ ಇಲ್ಲ. ಏನ್ ಮಾಡ್ಬೇಕಲ್ಲೇ ಮಾಡಲೇಬಾರದು. ಮೂರು ಜ್ಞಾಪಕ ಇರಬೇಕು. ಸ್ವಗೃಹೇ ಪ್ರಾಕ್ಸಿರಾಹ ಸೇತೆ, ಶಾಶುರಿಯೇ ದಕ್ಷಿಣೆ ಶಿರಃ, ಪ್ರತ್ಯಕ್ಷಿರಾಹ ಪ್ರವಾಸೇತು. ಮೂರಾದ್ರು. ಉತ್ತರ ಮಾತ್ರ ನಿಷಿದ್ಧ, ಸರ್ವಾತ್ಮನ ನಿಷಿದ್ಧ. ಗಣೇಶರಿಗೋಸ್ಕರ ಉತ್ತರ ಅಲ್ಲ, ಉತ್ತರ ಆಗ್ಬೋದು ಗಣೇಶರಿಗೂ ಅಂತ ಗೊತ್ತಾಯ್ತು ನಮಗೆ, ಅಷ್ಟೇ ಗೊತ್ತಾಗ್ಲಿಕ್ಕ. ಡಿಸ್ಕವರಿ ಬೇರೆ, ಇನ್ವೆನ್ಷನ್ ಬೇರೆ. ಡಿಸ್ಕವರಿ ಅದು ಉತ್ತರಕ್ಕೆ ತಲೆ ಮಾಡಿ ಏನಾಗುತ್ತೆ ಎಂಬುದಕ್ಕೆ ಒಂದು ಎಕ್ಸಾಂಪಲ್ ಸಿಗ್ತೇನೆ. ಆನೆ ತಲೆ ಕತ್ತರಿಸು, ಮೃತ್ಯು, ಅದು ಮೃತ್ಯು ಬರುತ್ತೆ ಅಂತ ಹೇಳಿದ್ರು. ಯಾ ಕಥೆ ಅಷ್ಟು, ಕಥೆ ಪುರಾಣ ಕಥೆ ಅಥೆಂಟಿಕ್, ತಮಾಷೆ ಅದ್ರ ತತ್ವನೂ ಅಥೆಂಟಿಕ್. ಉತ್ತರಕ್ಕೆ ತಲೆ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ದೇವ್ರ ಹಿಂದೆ ಆದಾಗತ್ತೆ. ಈ ಕಡೆ ಹೋದಾಗ ದೇವ್ರಿಗೆ ಹಿಂದೆ ಮಾಡಿ ಮಲಗೋದ್ರಿಂದ ದೇವ್ರ ಹಿಂದೆ ಮಾಡಿದಾಗ ಲೆಕ್ಕ. ಹಿಂದೆ ಮಾಡಿದ್ರೆ ಅವನು ಹಾಳಾಗಿ ಹೋಗ್ತಾನೆ ಅಷ್ಟೇ. ಹೌದು 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 ಹೌದು. ಯಾರ ವೆರಿ ಸಿಂಪಲ್, ಅದು ಏನಿಲ್ಲ, ಸಿಂಪಲ್. ಪ್ರಶ್ನೆ ಉತ್ತರ ಇದೆ. ಹೊಡೆದು ಕತ್ತರಿಸಿದ್ದು ಯಾರು ಅದನ್ನ? ರುದ್ರದೇವರು. ತಲೆ ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಮತ್ತೆ ಸೇರಿಸಿ ಏನಾಗತ್ತೆ ಹೇಳಿ, ಮತ್ತೆ ಅದನ್ನ ಅವ್ರದ್ದು ಅಮೋಘ ಅನ್ನೋದು ಹೊರಟೋಯ್ತು. ಅಮೋಘ ಅಲ್ಲ, ಇದಕ್ಕೆ ದಕ್ಷ ಪ್ರಜಾಪತಿಗೂ ಹಾಗೆ ಆಗಿತ್ತು. ತಲೆ ಸುಟ್ಟೋಯ್ತು. ದೇವರ ಶಕ್ತಿ ಏನಿದೆ ಬೇಕಾದ್ರೆ ತಂದು ಮತ್ತೆ ನೋಡ್ಬೋದಾಗಿತ್ತು. ಬೇಕಾದ್ರೆ ಅದು ಅಷ್ಟು ಅಸಾಧ್ಯನ ಅವರಿಗೆ. ಯಾಕೆ ಮಾಡಲಿಲ್ಲ ಅಂದ್ರೆ, ಯಾಕೆ ಮಾಡಲಿಲ್ಲ? ಅಮೋಘ ಎಂಬ ಹೆಸರು ಫೇಲ್ ಆಗಬಾರ್ದು. ಅವ್ರು ಮಾಡಿದ ಕೆಲಸ ಉಳ್ಕೊಂಡ್ಬಿಡುತ್ತೆ. ಆರ್ಡರ್ ಕೊಟ್ಟಿದ್ದೇನೆ, ಒಂದು ದಿವಸ ರಿಪೋರ್ಟ್ ಮಾಡ್ಕೊಂಬ ಕೊನೆ ಪಕ್ಷ. ಅವಾಗ ಏನಾಯ್ತು, ಅಲ್ಲಿಗೆ ಆರ್ಡ್ರಿಗೆ ಬೆಲೆ ಬಂತು. ಪೂರ್ತಿ ತೆಗೆದ್ಬಿಟ್ಟು ಏನಾಗುತ್ತೆ, 4 ದಿನದ ಆ ಥರ ಕ್ಯಾನ್ಸಲ್ ಆದ್ರೆ ಏನ್ ಮಾಡ್ತಾರೆ, ಇವ್ರ ಆರ್ಡ್ರಿಗೆ ಬೆಲೆನೇ ಇಲ್ಲ. ಅದು ಅಮೋಘ ಅನ್ನೋ ಶಬ್ದ ಇರಬೇಕು. ಅಮೋಘವಾಗಿರುತ್ತೆ. ಅದು ಹೊಡೆದಿದ್ದು ಶೂಲದಿಂದ, ಗೊತ್ತಾಯ್ತಾ? ಶೂಲ ಅಮೋಘ ಅಂತ ಆಗ್ತದೆ, ರುದ್ರದೇವರ ಉದ್ದೇಶ ಅಮೋಘ ಅಂತ ಆಗ್ತದೆ. ಆಗಬಾರ್ದು. ಅದಕ್ಕೆ ಹೇಳ್ತಾರೆ ಬ್ರಹ್ಮಸಾಹೇಬ್ ಕೃಷ್ಣ ಚಕ್ರ, ರಾಮದೇವ್ರ ಬಾಣ ಹಿಡ್ಕೊಂಡ್ಬಿಡ್ತಾರೆ ಈಗ ಸಮುದ್ರ ಕೊಡಿದಕ್ಕೋಸ್ಕರ. ನಡಿಗೆ ಗಡಗಡ ನಡಿಬಿಟ್ಟು ಶರಣಾಗತನಾಗ್ತಾನೆ. ಆಮೇಲೆ ಬಾಣ ಹಿಡ್ಕೊಂಡಿದ್ದಾರೆ. ಈಗ ರಾಮದೇವ್ರ ಬಾಣ ಹಿಡ್ಕೊಂಡ್ಮೇಲೆ ಅದನ್ನೇನ್ ಮಾಡೋದಿಲ್ಲ, ವಾಪಸ್ ತಗೊಳ್ಳೋದಿಲ್ಲ, ಬಿಡ್ಲೇಬೇಕಾದ್ರೆ. ಇಲ್ಲದವ್ರು ಏನಾಗುತ್ತೆ, ನಾವೇನ್ ಮಾಡ್ತೀವಿ, ವಾಪಸ್ ಯಾಕೆ ತಗೋತೀವಿ ಅಂದ್ರೆ ಗೊತ್ತಿಲ್ಲ ಅಂತ ತಗೊಂಡ್ವಿ, ಸಾರಿ ಅಂತ ವಾಪಸ್ ಇಟ್ಕೊಂಡ್ವಿ ಅಷ್ಟೇ. ದೇವರಿಗೆ ಅಜ್ಞಾನ ಹೇಳಬೇಕಾಗತ್ತೆ. ಗುರಿ ಇಲ್ಲ, ಅದೇ ಹೇಳ್ತೀವಿ, ದೇವರಿಗೆ ಅಜ್ಞಾನ ಹೇಳಬೇಕಾಗತ್ತೆ. ಆದ್ದರಿಂದ ಎಲ್ಲಿ ಬಿಡ್ಬೇಕಿದನ್ನ? ಆಗ ಸಮುದ್ರ ಕೇಳ್ಕೋತಾರೆ, ನನ್ನೊಳಗೆ ಕಾಲ್ಡ್ರೆ ಸೇರ್ಕೊಂಡಿದ್ದಾರೆ, ರಾಕ್ಷಸರಿದ್ದಾರೆ, ಅವ್ರಿಗೆ ವರ ಇದೆ, ಯಾರಿಂದನೂ ಸಾಯೋದಿಲ್ಲ, ಅವ್ರಿಗೆ ಬಾಣ ಹೊಡೆದ್ಬಿಟ್ಟು ನನ್ನ ಕಾಪಾಡು. ಹೊಡೆದು ಬಿಡ್ತಾರೆ, ಸರಿ ಗೊತ್ತು. ರಾಮನ ಬಾಣ ಏನಾಯ್ತಾ, ಹೂಡಿದ ಬಾಣ ವೇಸ್ಟ್ ಆಗಲಿಲ್ಲ. ಅದೇ ರೀತಿನೇ ದೊಡ್ಡವ್ರು ಮಾಡಿದಂತ ಬಾತ್ಯ ಹೊಡೆದ ಮೇಲೆ ಮತ್ತೆ ವಾಪಸ್ ಇಟ್ರೆ ಅದೇ ತಲೆ ಬದುಕಿದ್ರೆ ಬೆಲೆ ಇಲ್ಲ ಅಂತಾಯ್ತು. ಆ ಕೆಲಸ ಮುಗಿದೋಯ್ತು. ಈಗ ಬೇರೆ ಸೇರಿಸ್ಬೇಕಷ್ಟೇ. ಅದಕ್ಕೊಂದು ಕಂಡೀಷನ್ ಹಾಕಿದ್ರೆ, ಏನದು, ಯಾರು ಉತ್ತರ ತಲೆ ಮಾಡಿದ್ದಾರೋ ಅವ್ರ ತಲೆ ಹಿಡಿದು ಎಲ್ಲರ ತಲೆ ಕತ್ತರಿಸಿದ್ರು ಸಾವು, ಕೋಟ್ಯಂತರ ತಲೆ ಆಗಿಬಿಡೋದು, ಎಲ್ಲರೂ ಸತ್ತು ಹೋಗ್ತಿದ್ರು. ಒಬ್ಬರ ತಲೆ ಬೇಕೇ. ಯಾರು ಉತ್ತರಕ್ಕೆ ಮಲಗಿದ್ದಾರೆ ಕರ್ಕೊಬಂದು ಹಾಕಿರಿ. ಅದು ಆ ಯುಗ. ದೇವರಿಗೆ ಹಿಮ್ಮುಖವಾಗಿ ಮಲಗೋದು ಅಂದ್ರೆ ಏನರ್ಥ? ಏನ್ ಮಾಡೋದು, ಅಲ್ಲಿಗೆ ಅವಮಾನ ಮಾಡಿದ ಲೆಕ್ಕ. ದೊಡ್ಡವ್ರ ಜೊತೆ ಕಾಲ್ ಮಾಡ್ಕೊಡ್ದಿತ್ತೆ, ಅದಕ್ಕೆ ಕೇಳಿಲ್ಲ ನಾವು. ಆದ್ರಿಂದಾನೆ ಯಾರು ಇದ್ದಿಲ್ಲ ಅಂತ ಕಾಲ. ಅದು ಮನುಷ್ಯರಲ್ಲಿ ಯಾರು ಸಿಗ್ಲಿಲ್ಲ. ಕೊನೆಯೇ ಒಂದು ಆನೆ ಸಿಕ್ತು, ಅದು ಕಟ್ ಮಾಡಿ ಹಾಕಿ. ಅಂದ್ರೆ ಯಾರು ಮಲಗ್ತಾರೋ ಪ್ರಾಣಿ ಇದ್ದಾಗ ಲೆಕ್ಕ. ಅವನು ಒತ್ತು ಬಿ ಕಿಲ್ಡ್ ಅಂತ ಅರ್ಥ. ತಂದು ಸೇರಿಸಿದ್ರು, ತಪ್ಪಿಲ್ಲ ಅದ್ರಲ್ಲಿ. ಅಲ್ಲ, ರುದ್ರದ ಅಜ್ಞಾನ ಒಪ್ತೇನೆ, ಅದರಲ್ಲಿ ಇಂಥ ಆಶ್ಚರ್ಯ ಏನಿದೆ? ರುದ್ರದ ಅಜ್ಞಾನ ಒಪ್ಪೋದಕ್ಕೂ ದೇವ್ರಿಗೆ ಒಪ್ಪೋದಕ್ಕೂ ವ್ಯತ್ಯಾಸ ಇಲ್ವಾ? ಅಲ್ಲ, ಅಜ್ಞಾನ ಒಪ್ಪಿದ್ರು ದೋಷ ಇಲ್ಲ. ಮತ್ತೆ ಅಜ್ಞಾನ ಹೇಳಬೇಕಾಗಿಲ್ಲ. ಅವ್ರಿಗೊಂದು ವಿಷಯ ಗೊತ್ತಿದೆ, ಏನವರಿಗೆ
ಗಣೇಶ ಉಪಾಸನೆ ಮಾಡೋದು ತೈಜಸ ನಾಮಕ ಪರಮಾತ್ಮನ, ವಿಶ್ವನಾಮಕ ಪರಮಾತ್ಮನನ್ನ. ಇಬ್ಬರಿಗೂ 19 ಮುಖ ಇದೆ. ಅವರು ಉಪಾಸನೆ ಮಾಡ್ತಾರೆ. ಯಾವುದನ್ನು ಉಪಾಸನೆ ಮಾಡ್ತಾರೋ ಯಥಾ ಯಥಾ ಉಪಾಸತೆ ತಥೈವ ಭವತಿ, ಅದೇ ರೂಪ ಬರಬೇಕು. ರುದ್ರದೇವರಿಗೆ 3 ಕಣ್ಣು ಬಂದಿದ್ದು ಅದಕ್ಕೆ. ನರಸಿಂಹನ ಉಪಾಸನೆ ಮಾಡ್ತಾರೆ. ನರಸಿಂಹದೇವರಿಗೆ ಎಷ್ಟು ಕಣ್ಣು? 3 ಕಣ್ಣು. ಅವ್ರಿಗೇನು ಬಂತು? ಅವರಿಗೆ 3 ಕಣ್ಣು ಬಂತು. ಅವ್ರ ಮಗ ವಿಶ್ವನಾಮ ಭಗವಂತನ ಉಪಾಸಕರು. ಅವ್ರಿಗೆ 19 ಮಧ್ಯದ ತಲೆ ಎಂಥದ್ದು? ಮಧ್ಯಮಂತು ಗಜಾಕಾರಂ. 19 ತಲೆಯಲ್ಲಿ ಈ ಕಡೆ 9 ಈ ಕಡೆ 9 ಎಷ್ಟಾಯಿತು? 18 ಆಯಿತು. ಅವಿಷ್ಟು ಮನುಷ್ಯರ ತಲೆಗಳು. ಮಧ್ಯಮಂತು ಗಜಾಕಾರ. ಮಧ್ಯದ ಮಾತ್ರ ಏನದು? ಗಜಾಕಾರ. ಸೆಂಟರ್ ಮಾಡಿದಾಗ ಧ್ಯಾನಕ್ಕೆ ಮಧ್ಯದ ಉಳಿಯುತ್ತೆ ಕೇಂದ್ರ. ಅದನ್ನು ಧ್ಯಾನ ಮಾಡಿ ಮಾಡಿ ಏನು ಬರಬೇಕಾಗಿತ್ತು ಅವರಿಗೆ? ಗಜಮುಖನೇ ಬರಬೇಕು. ಅದು ಅವ್ರಿಗೆ ಗೊತ್ತು ರುದ್ರದೇವರಿಗೆ. ಅಜ್ಞಾನದ ಪ್ರಶ್ನೆ ಬರಲಿಲ್ಲ. ಆಗ ಏನಾಯಿತು? ಅಜ್ಞಾನ ಒಪ್ಪಿದ್ರೂ ದೋಷ ಇಲ್ಲ, ಬಟ್ ಅಜ್ಞಾನ ಒಪ್ಪಬೇಕಾಗಿಲ್ಲ. ಯಾತಕ್ಕೆ ಅಂದರೆ ಅವ್ರಿಗೆ ಮುಂದೆ ಏನು ಬರೋದು ಗೊತ್ತಿದೆ, ಆದ್ದರಿಂದ ತಲೆ ತೆಗೆದಾಕಿದ್ರು ಅಷ್ಟೇ. ಅದನ್ನು ಫಿಕ್ಸ್ ಮಾಡೋದು ಗೊತ್ತಿತ್ತು ಅವರಿಗೆ. ಡಾಕ್ಟ್ರ್ ತೆಗಿಬೇಕಾದ್ರೆ ಮುಂದೆ ಜಾಯಿನ್ ಮಾಡ್ತೀನಿ ಅಂತಾನೆ ತೆಗೆಯೋದು. ಯಾಕೆ ಹಾಟ್ ಬದಲಾಯಿಸ್ತೀರಿ ಗೊತ್ತಿಲ್ಲ, ಬಂದು ಆಮೇಲೆ ನೋಡ್ತೀನಿ ಅಂತ ಹೇಳಿದ್ರೆ ಗತಿ ಇಲ್ಲ. ಮುಂದೆ ಅಲ್ಲಿ ರೆಡಿ ಮಾಡ್ಕೊಂಡಿರ್ತಾನೆ ಎಲ್ಲ ಏನು ಮಾಡಬೇಕು ಅಂತ. ಆದ್ದರಿಂದ ಜ್ಞಾನ ಇದ್ದೇ ಮಾಡ್ತಿದ್ದಾರೆ. ಏನಾಗುತ್ತೆ? ಹೌದು. ಹಾಂ ಅಲ್ಲ 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 ಹಾಗೆ ಹೇಳಿಲ್ಲ. ಭೂತಾಕಾಶಕ್ಕೆ ಗಣೇಶ, ಅಂತರಿಕ್ಷಕ್ಕೆ ಗಣೇಶನ ಮಗ ಅಂತ ಹೇಳಿರೋದು. ಸೂರ್ಯ ಇವರಲ್ಲ, ಗಣೇಶನ ಮಗ. ಆಚಾರ್ಯ ಸ್ಪಷ್ಟ ಬರೀತಾರೆ ಅದನ್ನು. ಭೂತಾಕಾಶಕ್ಕೆ, ಅವ್ಯಾಕೃತಾಕಾಶಕ್ಕೆ ಮಹಾಲಕ್ಷ್ಮಿ, ಭೂತಾಕಾಶಕ್ಕೆ ಗಣೇಶ, ಗಣೇಶನ ಮಗ ಇದ್ದಾನೆ. ಆತನ ಹೆಸರು ಹೇಳಿಲ್ಲ. ಆತ ಯಾವುದಕ್ಕೆ? ಅಂತರಿಕ್ಷಕ್ಕೆ. ಆದ್ದರಿಂದ ಏನು ವಿಷಯ ವಿರೋಧನೇ ಇಲ್ಲ, ಸರಿಯಾಗೇ ಇದೆ. ಅಲ್ಲ, ಗಣೇಶನ ಮಗ ಅಭಿಮಾನಿ. ಅದೆಲ್ಲ ಹೇಳಿದ. ನಭೋಭಿಮಾನಿ ವಿಘ್ನೇಶ. ಗೊತ್ತಾ? ಅಂತರಿಕ್ಷಕ್ಕೆ ತತ್ಸೂನು ಆತನ ಮಗ ಅಂತ ಹೇಳಿದ್ದ. ಅದರಿಂದ ವಿರೋಧ ಇಲ್ಲ. ಹೌದು, ಅಂತರಿಕ್ಷ ಇನ್ ಬಿಟ್ವೀನ್ ಆದ್ದರಿಂದ ಅದು ಸೆಕೆಂಡರಿ ಆಯಿತು, ಮೇನ್ ಆಗಲಿಲ್ಲ, ಸೆಕೆಂಡರಿ. ಗೊತ್ತಾಯ್ತಾ? ಅದೇ ಸಮಸ್ಯೆ ಇಲ್ಲ. ಅಮೋಘ ಅಂದರೆ ವೇಸ್ಟ್ ಅಲ್ಲ. ಆಲ್ರೆಡಿ ಶುಡ್ ಒಬೆ. ಸುಪ್ರೀಂ ಕೋರ್ಟ್ ಆರ್ಡರ್ ಅಂದರೆ ಏನರ್ಥ? ಈಗ ಬೈಂಡಿಂಗ್ ಅದು ವಾಪಸ್ ಇಗ್ನೋರ್ ಮಾಡಿದ್ರೆ ಕಥೆ ದೊಡ್ಡ ಅಪರಾಧ. ಆಜ್ಞೆ ಮೀರೋದೇ ಅಪರಾಧ. ಕೆಲವೊಂದು ಆಜ್ಞೆ ಮೀರ್ಬೋದು, ಮೇಲಿನ ಆಜ್ಞೆ ತಂದು ಕೆಳಗಿನ ಆಜ್ಞೆ ಸ್ಟೇ ತಂದು ಬಿಡ್ಬೋದು. ಆದರೆ ಸುಪ್ರೀಂ ಕೋರ್ಟ್ ಇದರೊಳಗೆ ಬಂದಾಗ ಏನು ಮಾಡ್ತೀರಿ ನೀವೀಗ? ಸ್ಟೇ ಕ್ವಶನ್ ಇಲ್ಲೇ ಇಲ್ಲ. ಏನು ಮಾಡಬೇಕು ಅದಕ್ಕೀಗ? ಯು ಶುಡ್ ಒಬೆ. ಪರಮಾತ್ಮ ಸುಪ್ರೀಂ ಮೋಸ್ಟ್. ಆತನ ಮಾತು ಏನಾಗಿಲ್ಲ. ಅದಕ್ಕೆ ರಾಮಬಾಣ ಅಂದರೆ ಅದು ವ್ಯರ್ಥ ಆಗೋದೇ ಇಲ್ಲ ಅಂತ ಅರ್ಥ. ಇವರು ರಾಮಬಾಣ ಯಾಕೆ ವ್ಯರ್ಥ ಆಗುತ್ತೆ? ಅದು ರಾಮಬಾಣ ಅಲ್ಲೇ ಅಲ್ಲ. ಆದ್ದರಿಂದ ರಾಮಬಾಣ ಆಗಿದ್ರೆ ಏನಾಗ್ತಿತ್ತು? ಅದು ವ್ಯರ್ಥ ಆಗ್ತಾನೇ ಇರಲಿಲ್ಲ. ಅದನ್ನು ಬೇಕಾದ್ರೆ ಮಾಡ್ಬೋದು, ಅವನಿಷ್ಟ. ಬಟ್ ಅವ್ರು ಏನು ಮಾಡ್ತಾರೆ? ಅವರಿಷ್ಟ ಯಾತಕ್ಕೆ ವಿತ್ಡ್ರಾ ಮಾಡ್ಕೋತಾರೆ? ಈಗ ಉದಾಹರಣೆ ಗಲಾಟೆ ನಡೀತಾ ಇದೆ. ಈಗ ಅಕಸ್ಮಾತ್ ವಿತ್ಡ್ರಾ ಮಾಡ್ಕೋಬೋದು. ಈಗ ಮಾಡ್ಕೊಂಡ್ರೆ ಏನಾಯ್ತು? ಈಗ ಮೊದಲು ಸರಿಯಾಗಿ ಯೋಚನೆ ಮಾಡಿ ಮಾಡದೇ ಇದ್ದರಿಂದ ಆಯಿತು. ದೇವರಿಗೆ ಅದಿಲ್ಲ. ಯಾತಕ್ಕೆ? ಸರ್ವಜ್ಞ. ದೇವರಿಗೆ ಆ ಮಾತು ಹೇಳಬಾರ್ದು. ಸರ್ವಜ್ಞನಾದ್ದರಿಂದ ಮುಂದೆ ಹೀಗಾಗ್ತಾ ಇತ್ತು ಅಂತ ದೇವ್ರಿಗೆ ಗೊತ್ತಿದ್ದಿಲ್ಲ ಅಂತ ಹೇಳಿದರೆ ದೇವರು ನಮ್ಮಂತೇನೆ ಅಂತ ಆಗುತ್ತೆ. ದೇವರು ನಮ್ಮಂತೇನೆ. ಆದ್ದರಿಂದ ನಾವು ಸಾರಿ, ದೇವರು ನಮಗೆ ಸಾರಿ ಹೇಳಬೇಕು ಅಷ್ಟೇ. ಆಗ ಆ ಮಾತು ಹೇಳಿದವರು ಇದ್ದಾರೆ ಮಹಾನುಭಾವರು. ರಾಮದೇವರು ವಾಲಿನ ಕೊಂದಿದ ಕಥೆ ಎಲ್ಲರಿಗೂ ಗೊತ್ತಿದೆ. ಅವಾಗ ಆದರೂ ರಾಮ ದೊಡ್ಡವನು ಅಂತ ಹೇಳ್ತಾರಲ್ಲ. ಯಾತಕ್ಕೆ ಅಂದರೆ ಅವ್ರ ವಾದ ಏನು ಗೊತ್ತಾ? ಆಧುನಿಕರ ವಾದ. ಕತೆ ಚೇಂಜ್ ಮಾಡ್ಕೊಂಡ್ಬಿಟ್ರು ಅವರು. ಅಲ್ಲಿರೋ ರಾಮಾಯಣದ ವಿಷಯ ಬಿಟ್ಟುಬಿಟ್ರು. ವಾಲಿ ಕೇಳಿದ, ನಾನು ಕೊಟ್ಟಿದ್ದು ತಪ್ಪಲ್ವಾ ಅಂತ ಕೇಳಿದೆ. ರಾಮ ಏನು ಮಾಡಿದಂತೆ? ಹೌದು, ನಾನು ತಪ್ಪೆ, ವೆರಿ ಸಾರಿ. ಏನು ನನಗೊಂದು ಕೆಲಸ ಆಗಬೇಕಾಗಿತ್ತು, ನಿರ್ವಾಹ ಇಲ್ಲ, ಕೊಲ್ಲಬೇಕಾಗಿತ್ತು, ಕೊಂದ್ಬಿಟ್ಟು. ಓಕೆ ಅಂದ್ಬಿಡ್ತಾನೆ ವಾಲಿ. ಹೋಗಿ ಯಾರು ಗ್ರೇಟ್ ಹೋಗಂದ್ಬಿಡ್ತಾರೆ. ಇಷ್ಟೇ. ಇದು ಉತ್ತರನ? ಇದು ದೇವ್ರ ದಡ್ಡ ಅಂತ ಆಗಲಿಲ್ಲ. ಆ ಉತ್ತರ ಇಲ್ಲ. ಅದು ಉತ್ತರ ಕೊಡೋರೇ ದಡ್ಡ ಅಂತ ಅರ್ಥ. ಇದಲ್ಲ. ಅವೆಲ್ಲ ಟೆಕ್ಸ್ಟ್ ಬುಕ್ಗಳು ಇವತ್ತಂತ ಉತ್ತರಗಳೆಲ್ಲ. ನಿಜವಾದ ರಾಮಾಯಣ ಟೆಕ್ಸ್ಟ್ ಬುಕ್ ಅಲ್ಲ, ಅದು ಟೆಕ್ಸ್ಟ್ ಬುಕ್ಗಳು. ಶೂನ್ಯಾಗಾರೇ ಶ್ಮಶಾನೆ ಚ ಏಕವೃಕ್ಷೇ ಚತುಷ್ಪಥೆ ಮಹಾದೇವಗೃಹೇ ಚಾಪಿ ಮಾತೃ ವೇಶ್ಮನಿ ನ ಸ್ವಪೇತ್. ಶೂನ್ಯಾಗಾರೇ, ಎಲ್ಲೆಲ್ಲಿ ಮಲಕ್ಕೊಡ್ದು ಹೇಳ್ತಾರೆ. ಈಗ ಶೂನ್ಯಾಗಾರೇ, ಶೂನ್ಯ ಗ್ರಹದಲ್ಲಿ ಮಲಕ್ಕೊಡ್ದು. ಹೋದ ದಾರಿಯಲ್ಲಿ ಯಾವುದೋ ಮನೆ ಕಾಣಿಸ್ತು, ಯಾರ್ಯಾರೂ ಇಲ್ಲ, ಖಾಲಿ ಇದೆ, ಮಲಗಿಬಿಟ್ಟ. ಖಾಲಿ ಇರ್ಲಿಕ್ಕೆ ಕಾರಣ ಇರೋ ಡೇಂಜರ್ ಇದೆ ಅಂತ ಅರ್ಥ ಆಯ್ತಾ? ಇವರೇ ತಿಳ್ಕೊಳ್ಳೋದು, ನನಗೋಸ್ಕರ ಅಂತ ತಿಳ್ಕೊಂಬಿಟ್ಟ. ತಪ್ಪದು. ಅದಕ್ಕೆ ಶೂನ್ಯಾಗಾರದಲ್ಲಿ ಮಲಕ್ಕೊಡೋದು. ಸ್ಮಶಾನದಲ್ಲಿ ಮಲಕ್ಕೊಡೋದು. ಹೇಗೋ ಕರೆಯವ್ರು ಮಲಗಿಸ್ತಾರೆ. ಆದ್ದರಿಂದ ಮೊದಲೇ ಮಲಗಬೇಕಾಗಿಲ್ಲ. ಏಕವೃಕ್ಷೇ ಚತುಷ್ಪಥೆ, ವೃಕ್ಷದ ಕೆಳಗೆ ಮಲಕ್ಕೊಡೋದು. ಸೈನ್ಸ್ ಪ್ರಕಾರವೂ ಕರೆಕ್ಟ್. ಅದು ವೃಕ್ಷದ ಕೆಳಗೆ ಮಲಗಿ ಸಿಟ್ಟು ಹೊಡೆದಾಗ ಹೋಗಿಬಿಡ್ತಾರೆ ಅವನು. ಆಮೇಲೆ ಚತುಷ್ಪಥೆ, ರಸ್ತೆಯಲ್ಲಿ ಸರ್ಕಲ್ಲು ಮಲಗಿದರೆ 4 ಕಡೆದರೂ ಬೇಕಾದ್ರೆ ಹೊಡಿತಾವೆ. ಆದ್ದರಿಂದ ಮಲಗಬೇಡಿ. ಮಹಾದೇವಗೃಹೇ, ಶಿವರ ದೇವಸ್ಥಾನದಲ್ಲಿ ಮಲಕ್ಕೊಡೋದು. ಮಹಾದೇವಗೃಹೇ, ಶಿವರ ದೇವಸ್ಥಾನದಲ್ಲಿ ಮಲಗಾಗಿಲ್ಲ.
ಮಾತೃವೇಶ್ಮನಿ, ಮಾತೃ ಅಂದರೆ ಶಕ್ತಿ ದೇವತೆಗಳು, ಸ್ತ್ರೀ ದೇವತೆಗಳ ವಿಗ್ರಹ ಇದ್ದ ಗುಡಿಯಲ್ಲೂ ಮಲಗಲಿಕ್ಕೆ ಬರೋದಿಲ್ಲ. ನ ಸ್ವಪೇತ್, ಇವೆಲ್ಲ ಫಾಲೋ ಮಾಡಬೇಕು. ನಚಾಪಿ ಭಗ್ನಶಯನೇ, ಭಗ್ನಶಯನೇ, ಈ ಮುರುಕಾಟಲ್ಲಿ ಮಲಗಬೇಡಿ. ಯಾವ ಮಲಗ ಮಧ್ಯರಾತ್ರಿ ಬಿದ್ದು ಹೋದರೆ ಪಜಿತ ಆಗುತ್ತೆ. ನಚಾಪಿ ಭಗ್ನಶಯನ, ಶಯನ ಅಂಬೋದಕ್ಕೆ ಎರಡರ್ಥ. ಒಂದು ಶಯನ ಅಂದರೆ ಕಾಟು, ಇನ್ನೊಂದು ಶಯನ ಅಂದರೆ ಹಾಸಿಗೆ ಸರಿ ಇಲ್ಲ, ಈ ಕಡೆ ಎತ್ತರ ಈ ಕಡೆ ತಗ್ಗು ಇದೆ, ಏನಾಗುತ್ತಾಗ ಬೆನ್ನು ಹೋಗ್ಬೋದು ಅಂತ ಹೇಳ್ತಾನೆ ಬೆಳಿಗ್ಗೆ, ಸರಿಯಲ್ಲ ಅದು ಪರ್ಫೆಕ್ಟಾಗಿರ್ಬೇಕು. ನಚಾಪಿ ಭಗ್ನಶಯನೇ ಗುರುಣಾಂಚ ತಥೋಪರಿ, ಗುರುಗಳ ಮೇಲೆ ಮಲಗಬೇಡಿ, ಅದು ಏನಾಗುತ್ತೆ ಅಗೌರವ ತೋರಿಸಾಗುತ್ತೆ, ಆದ್ದರಿಂದ ಮೇಲೆ ಮಲಗಕೂಡ್ದು. ನಾರ್ದ್ರವಾಸಾಹ, ಒದ್ದೆ ಬಟ್ಟೆಯಲ್ಲಿ ಮಲಗಬೇಡಿ, ಗೊತ್ತಾಯ್ತಾ, ಡೇಂಜರ್, ಒದ್ದೆ ಬಟ್ಟೆ ತುಂಬ ಕೆಟ್ಟದದು. ನಗ್ನಶ್ಚ, ನಗ್ನರಾಗಿ ಮಲಗ ಹಾಗಿಲ್ಲ. ಉತ್ತರಾಪರಮಸ್ತಕ, ಉತ್ತಾರಾಪರಮಸ್ತಕ ಅಂದರೆ ಏನು ಅಂದರೆ ಪೂರ್ತಿ ತಲೆ ಕೆಳಗಿಟ್ಟೋದು ಮಲಗೋದು, ಹೀಗಲ್ಲ ಹಾಸಿಗೆ ಮೇಲೆ ಪೂರ್ತಿ ತಲೆಯನ್ನು ಕೆಳಗೆ ಮಾಡಿ ಹಾಗೆಲ್ಲ ಮಲಗಬೇಡಿ. ಆಮೇಲೆ ಉತ್ತಾರ ಮೇಲೆ ತಲೆ ಕೆಳಗಾಗಿ ಅಂದರೆ ಹೀಗಿಡೋದ್ರ ಬದಲು ಬಕ್ಬಾರ್ಲೆ ತಲೆನೂ ಕೆಳಗಿಟ್ಟು ಮಲಗಕ್ಕೆ ಹೋಗಬೇಡಿ. ಕಾರ್ಪಾಸಂ ಪುಸ್ತಕಂಚೈವ ಲೋಹಪರ್ಣೇ ತಥೈವ ಚ ಪಾಷಾಣಂ ಕಾಷ್ಟಮಿತ್ಯಾದಿ ಶಿರೋಧಃ ಪರಿವರ್ಜಯೇತ್, ದಿಂಬಿಗೆ ಇದೆಲ್ಲ ಇಟ್ಕೋಬೇಡಿ. ಕಾರ್ಪಾಸಂ, ಕಾರ್ಪಾಸ ಅಂದರೆ ಬರೀ ಹತ್ತಿ, ಹತ್ತಿದಲ್ಲ ಬರೀ ಹತ್ತಿ, ದಿಂಬು ಹತ್ತಿಲಿ ಮಾಡಿದರೆ ಒಳ್ಳೇದು, ಏನು ತಪ್ಪಲ್ಲ. ಹತ್ತಿನೇ ಇಟ್ಕೋಬೇಡಿ ಡೈರೆಕ್ಟಾಗಿ. ಪುಸ್ತಕದ ಉಪಯೋಗಿಸೋ ತಲೆದಿಂಬು ಹಾಕಿರೋಲ್ಲ, ಅದನ್ನು ಮಾಡಬೇಡಿ. ಓದೋವರಿಗೂ ಕೈಯಲ್ಲಿ ಅವೆಲ್ಲ ತಲೆ ಕೆಳಗೆ. ಪುಸ್ತಕಂಚೈವ ಲೋಹಪರ್ಣೇ ತಥೈವ ಚ, ಲೋಹಗಳನ್ನು ಮಾಡ್ಕೋಬೇಡಿ, ಎಲೆಗಳನ್ನು ಇಟ್ಕೋಬೇಡಿ. ತಥೈವ ಚ, ಆಮೇಲೆ ಪಾಷಾಣಂ, ಕಲ್ಲಿನ ತಲೆಂಬು ಮಾಡ್ಕೋಬೇಡಿ. ಕಾಷ್ಟಮಿತ್ಯಾದಿ, ಬರೀ ದೊಡ್ಡ ಕಾಷ್ಟನೂ ಮಾಡ್ಕೋಬೇಡಿ. ಶಿರೋಧಃ ಪರಿವರ್ಜಯೇತ್, ಎಂದು ತಲೆಯಲ್ಲಿ ಕೆಳಗೆ ಇಟ್ಕೊಳ್ಬೇಕು. ಹಾರ್ಡ್ ಆದ್ದರಿಂದ ಏನು ಸರ್ಕ್ಯುಲೇಷನ್ ಅಫೆಕ್ಟ್ ಮಾಡುತ್ತೆ, ಅದು ಫ್ಲೂಯೆಂಟಾಗಿ ಇದಾಗಿರ್ಬೇಕು ಹೊರತು ಹಾರ್ಡ್ ಇದ್ದುಬಿಟ್ರೆ ಅದು ಬ್ಲ್ಯಾಕ್ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ. ಬ್ಲ್ಯಾಕ್ ಆಗಿಬಿಟ್ರೆ ಕತೆ ಮುಗೀತು, ಯಾವ್ರೇ ಹೋಗಬೇಕಾದ್ರೂ ಬರ್ಬೋದು. ಹಂಗಾತ ಮಲ್ಕೊಳ್ಳಿ, ಸೈಡು ಮಲ್ಕೊಳ್ಳಿ, ತಲೆ ಹೀಗೆ ಮಾಡಬೇಡಿ, ಉಸಿರಾಟಕ್ಕೆ ಕಷ್ಟ ಆಗುತ್ತೆ. ಹೀಗೆ ಮಲ್ಕೊಂಡ್ಬಿಟ್ರೆ ಉಸಿರಾಟ ತುಂಬ ಕಷ್ಟ ಆಗುತ್ತಲ್ಲೇನು, ಆದ್ದರಿಂದ ಹಾಗೆ ಮಲಗಬೇಡಿ. ಅದು ಬಕ್ಬಾರಲು ಅಂತೀವಲ್ಲ ಹಾಗೆ. ಹಾಂ, ಏನು ಮಲಗೆ ಬರಲ್ಲ, ಅವ್ರು ಫ್ಲಾಟಾಗಿ ಮಲಗಬೇಡಿ ಅಂತ ಹೇಳಿಲ್ಲಲ್ಲ, ಫ್ಲಾಟಾಗಿ ಮಲಗಬೇಡಿ, ಅವ್ರೇನು ಬಕ್ಬಾರ್ಲು ಮಲಗಬೇಡಿ ಅಂತ ಹೇಳಿದ್ದಾರೆ ಹೊರತು ಬೋರ್ಲು ಮಲಗಬೇಡಿ ಅಷ್ಟೇ. ಫ್ಲಾಟಾಗಿ ಮಲಗಿ ಅಂತ ಆಯ್ತಲ್ಲ, ಮಗ್ಲು ಮಲಗಿ ಫ್ಲಾಟಾಗಿ ಮಲಗಿ ಏನು ತಪ್ಪಲ್ಲ. ಅಗಸ್ತ್ಯಂ ಮಾಧವಂಚ ಪಾಷಾಣಂ ಕಾಷ್ಟಮಿತ್ಯಾದಿ ಶಿರೋಧಃ ಪರಿವರ್ಜಯೇತ್. ಅಗಸ್ತ್ಯಂ ಮಾಧವಂಚೈವ ಮುಚಕುಂದಂ ಮಹಾಮುನಿಂ ಕಪಿಲಂ ಮುನಿಮಾಸ್ತೀಕಂ ಪಂಚೈತಾನ್ ಶಯನೇ ಸ್ಮರೇತ್. ಮಲಗಬೇಕಾದ್ರೆ ಅಗಸ್ತ್ಯ ಮುನಿಗಳನ್ನು, ಮಾಧವ ಶೇಷಾಯಿ ನಾರಾಯಣ, ಮುಚಕುಂದ ಎಂಥದ್ದು ಚೆನ್ನಾಗಿ ಮಲಗಿದ್ದ. ಮಲಗಬೇಕಾದ್ರೆ ಮಲಗೋದಷ್ಟೇ ಕಾನ್ಸೆಪ್ಟ್ ಅಲ್ಲ, ಎತ್ತಷ್ಟ ದೇವ್ರನ್ನ ಕಂಡಾತ, ಆ ರೀತಿ ಮಲಗಿ ಅಂತ ಅರ್ಥ. ದೇವ್ರನ್ನ ಕಾಣೋ ದೃಷ್ಟಿಯಿಂದ ಮಲಗಿ. ಕಪಿಲಂ, ಕಪಿಲ ಸಾಕ್ಷಾತ್ ಭಗವಂತ, ಅದು ಮಾಧವ ಕಪಿಲ ಎರಡೂ ಅಷ್ಟೇ. ಮುನಿ ಆಸ್ತಿಕಂ, ಆಸ್ತಿಕ ನೆನೆಸ್ಕೊಂಡ್ರೆ ಹಾಗೆ ಇವೆಲ್ಲ ಹೇಳಿದ ಸರ್ಪ, ಆಸ್ತಿಕ ಏನಾಗುತ್ತೆ ಅಂದರೆ ಸರ್ಪ ಹಿಂದೋಗುತ್ತೆ. ಇಷ್ಟೆಲ್ಲ ಮಾಡಿ ಮಲಗಿದರೆ 5 ಜನ ಸ್ಮರಣೆ ಮಾಡಿದರೆ ಒಳ್ಳೆ ನಿದ್ದೆ ಬರುತ್ತೆ ಅಂತ ಅರ್ಥ. ಪಂಚೈತಾನ್ ಶಯನೇ ಸ್ಮರೇತ್. ಸುಗಂಧಂ ವನಿತಾಂ ವಸ್ತ್ರಂ ಗೀತಂ ತಾಂಬೂಲ ಭಕ್ಷಣಂ ಶಯ್ಯಾಚ ಭೂಷಣಂ ದಾನಂ ಅಷ್ಟಭೋಗಾ ಪ್ರಕೀರ್ತಿತಾ. ಅಷ್ಟಭೋಗಗಳು ಅಂತ ಹೆಸರು. ಭೋಗಗಳಲ್ಲಿ 8 ಭೋಗಗಳು. ಅದರಲ್ಲಿ ಒಳ್ಳೆ ಸುಗಂಧಂ ಸುವಾಸನೆ ಪರಿಮಳ, ವನಿತಾ ಸ್ತ್ರೀ, ವಸ್ತ್ರ ಬಟ್ಟೆ, ಗೀತ ಹಾಡು, ತಾಂಬೂಲ ಭಕ್ಷಣ, ಆಮೇಲೆ ಶಯ್ಯ ಒಳ್ಳೆ ಹಾಸಿಗೆ, ಭೂಷಣ ಅಲಂಕಾರ, ದಾನ ಕೊಡೋದು. ಏನಂತ ಕರೀತಾರೆ ಇವ್ರನ್ನ? ಅಷ್ಟಭೋಗಗಳು ಅಂತ ಕರೀತಾರೆ. ಆದ್ದರಿಂದ ಭೋಗದಲ್ಲಿ ಸೇರುತ್ತೆ. ಆದ್ದರಿಂದನೇ ವಿರಾಗಿಗಳಾದವರು ಒಳ್ಳೆ ಸುಪ್ಪತ್ತಿಗೆಯಲ್ಲಿ ಮಲಗಕೂಡ್ದು. ಯಾಕೆ ಅದು ಭೋಗ ಆಗಿಬಿಡುತ್ತೆ, ಆದ್ದರಿಂದ ಮಲಗಲಿಕ್ಕೆ ಸಾಧ್ಯ ಇಲ್ಲ. ಏನು ಎಲ್ಲಿದೆ? ಗೀತಮ್ ಅಂದರೆ ಸಂಗೀತ, ಸಂಗೀತ ಎರಡೂ ಅಷ್ಟೇ. ಶಯ್ಯಾಚ ಅಥ ಶಯನೋತ್ತರಂ ಧರ್ಮಮಾಹ ಅಂತರಾಲ ಇತಿ. ಮಲಗಿಬಿಟ್ಟಾಯಿತು, ಮುಂದೇನು ಮಾಡಬೇಕಾಗ? ಮೈ ಮರೆತು ಮಲಿಬಿಡಬೇಡಿ ಮತ್ತೆ ಹೇಳ್ತಾರೆ. ಗಾಢ ನಿದ್ರೆ ಮಾಡಿ 2 ಕಾರಣಕ್ಕೆ. ಮನೆ ಸೇಫ್ಟಿಗೋಸ್ಕರ ಮಧ್ಯೆ ಹೇಳ್ತೀರಿ, ಇನ್ನೊಂದು ದೇವರ ಸ್ಮರಣೆ ಮಾಡಿ. ಅಂತರಾಲೇ ತಥೋ ಬುದ್ಧ್ವಾ ಸ್ಮರೇತ ಬಹುಶೋ ಹರಿ. ಮಧ್ಯೆ ಎಚ್ಚರ ಮಾಡಿಕೊಂಡು, ಅವರು ತಪ್ಪಾಗಿ ಟ್ರಾನ್ಸ್ಲೇಟ್ ಮಾಡ್ತಾರೆ ಕೆಲವರು, ನಮ್ಮವರೇ ಮಾಡಬೇಕಾದ್ರೆ. ಮಧ್ಯೆ ಎಚ್ಚರ ಆದರೆ ದೇವರ ಸ್ಮರಣೆ ಮಾಡಿ, ಅಲ್ಲ ಎಚ್ಚರ ಮಾಡಿಕೊಂಡು ದೇವರ ಸ್ಮರಣೆ ಮಾಡಿ. ಎಚ್ಚರ ಮಾಡ್ಕೊಂಡು, ಯಾಕೆ ಅದೊಂದು ಐಟಮ್. ಅದು ಮಧ್ಯದಲ್ಲಿ ಪೂರ್ತಿ ಮೈ ಮರೆತು ಮಲಗಕೂಡ್ದು. ಮಧ್ಯೆ ಎದ್ದು ನಾರಾಯಣ ಕೃಷ್ಣ ಮತ್ತೆ ಮಲಗಿದ, ಅದೊಂದು ಕೌಂಟ್ ಆಗ್ತಾ ಹೋಯಿತು.
ದಿವಸ ಒಂದು ಸರ್ತಿ ತಂದರೂ ಕೂಡ ಎಷ್ಟಾಯ್ತು ವರ್ಷಕ್ಕೆ? 360 ಆಯಿತು. 100 ವರ್ಷಕ್ಕೆ 36,000 ಆಗೋಯ್ತು. ಅದರಿಂದಾಗಿಯೇ ಎಂದು ಕೂಡ ಒಂದೊಂದು ಸರ್ತಿ ಮಾಡಿದರೂ ಕೂಡ ಹೆಚ್ಚು ಸ್ಮರಣೆ ಮಾಡಿದರೆ ಇನ್ನೂ ಹೆಚ್ಚಾಯಿತು. ಆದರೆ ಆ ಕಾಲದಲ್ಲೂ ಕೂಡ ವೇಸ್ಟ್ ಆಗಬಾರ್ದು ಟೈಮ್. ಅಂತರಾಲೇ ತಥೋ ಬುದ್ಧ್ವಾ ಸ್ಮರೇತ ಬಹುಶೋ ಹರಿಂ ಆಚಾರ್ಯವಾಕ್ಯ. ತತಃ ಸ್ವಾಪಾನಂತರಂ ಅಂತರಾಲೇ ಅಂದರೆ ಸ್ವಾಪ ಮಧ್ಯಕಾಲೆ, ಇನ್ ಬಿಟ್ವೀನ್, ಹೇಳೋದಕ್ಕಿಂತ ಮುಂಚೆ ಮಧ್ಯೆ ನಿದ್ದೆ ಬಂದಾಗ ಎದ್ದು ಬುದ್ಧ್ವಾ ಪ್ರಯತ್ನೇನ ಬೋಧಂ ಸಂಪಾದ್ಯ, ಕಷ್ಟಪಟ್ಟು ಎಚ್ಚರ ಮಾಡಿ ಕೂತ್ಕೊಳ್ಳಿ. ಯಾಕೆ? ದೊಡ್ಡ ವಿಷಯ ತಾನೇ. ಟಿ ವಿ ನೋಡ್ಬೇಕಾದ್ರೆ ಕಣ್ಣು ನೋಡ್ತೀವಿ, ಕಣ್ಣು ಅದು ಮಾಡ್ಕೊತಾನೆ ಅವ್ರು, ಈ ಮಾಡಿಕೊಂಡು ಕಣ್ಣು ನೀರು ಹಾಕ್ಕೊಂಡು ಸರಿ ಮಾಡ್ಕೊತಾನೆ. ಅದಕ್ಕೆ ಆ ರೀತಿ ಮಾಡಿ. ಎಲ್ಲಿದೆ ಇಲ್ಲಿಲ್ಲ, ಅದು ಇಲ್ಲಲ್ಲ, ಅಲ್ಲೇ ಅದು ಇವರಿಗೆ ಅದು ಮುಂದಿನ ವಿಷಯ. ಅದು ಮುಂದೆ ಅರ್ಥ ಶಬ್ದಕ್ಕೆ ಅನೇಕ ಅರ್ಥಗಳು. ಇಲ್ಲಿ ಅರ್ಥ ಏನು ಅಂದರೆ ಹೊಸ ವಿಷಯ ಶುರುವಾಗುತ್ತೆ ಅಂತ ಅರ್ಥ. ಅದಕ್ಕೆ ಅಥ ಅಂತ ಕರೀತಾರೆ. ನಮ್ಮಲ್ಲಿ ಈಗ ಅಂತ ಹೇಳಿದರೆ ಏನರ್ಥ? ಮೀಟಿಂಗ್ ಮಾಡ್ತಿರ್ತಾರೆ, ಈಗ ಈ ವಿಷಯಕ್ಕೆ ಬರೋಣ ಅಂತ ಹೇಳಿದರೆ ಆ ಟಾಪಿಕ್ ಇನ್ನೊಂದು ಟಾಪಿಕ್ಕು ಅಂತ ಅರ್ಥ. ಅದು ಆನಂತರ್ಯೇ ಅಂತ ಕರೀತಾರೆ. ಮಂಗಲಾರ್ಥೆ ಆನಂತರ್ಯೇ ಅನೇಕ ಅರ್ಥ ಇದೆ. ಅದು ಬೇರೆ. ಆ ವಿಷಯ ಇಲ್ಲಿ ಪ್ರಸಕ್ತಿ ಇಲ್ಲ, ಬಿಡ್ರಿ ಅಂತ ಹೇಳಿಲ್ಲ ಅವರು. ಬಿಡಬೇಕಾದವ್ರು ಬಿಡಬೇಕು, ಎಲ್ಲರೂ ಬಿಡಬೇಕಾಗಿಲ್ಲ. ಬಿಡಬೇಕಾದವ್ರು ಬಿಡಬೇಕಷ್ಟೆ. ಎಲ್ಲರೂ ಯಾಕೆ ಬಿಡಬೇಕು? ಕಾರಣ ಇಲ್ಲ. ಒಂದು ಮಾತಿದೆ, ಅನಿಷಿದ್ಧ ಸುಖತ್ಯಾಗಿ ಪಶುರೇವನ ಸಂಶಯ. ಯಾವ ನಿಷಿದ್ಧವಲ್ಲದ್ದನ್ನು ಬಿಡ್ತಾನೆ ಅವನು ಪಶು ಇದ್ದಾಗ ಲೆಕ್ಕ. ಗೊತ್ತಾಯ್ತಾ? ಏಕಾಶಿ ಉಪವಾಸ ಅಂತ ಕರೀತಾರೆ. ದ್ವಾಸಿನ ಉಪವಾಸ ಮಾಡ್ತೀನಿ ತೊಳ್ಳೆ ಅಂತವನೇ ದಡ್ಡ ಅಂತ ಕರೀತಾರೆ. ಅದಕ್ಕೆ ವ್ರತಭಂಗ ಆಯಿತು ಒಂದು, ಬೇಡ ಅಂತ ಹೇಳೇ ಇಲ್ಲ ಅವತ್ತಿನ ದಿವಸ. ಅದನ್ನ ಬಿಟ್ಟರೆ ಜಾಣ ಅಂತ ಕರೆಯೋದಿಲ್ಲ. ಯಾರು ಬಿಡಬೇಕು ಅವ್ರು ಬಿಡಬೇಕು, ಅವ್ರು ಎಲ್ಲರೂ ಬಿಡೋಕ್ಕೆ ಕಾರಣ ಇಲ್ಲ. ಆ ರೀತಿ ಬಿಟ್ಟು ಕೊನೆಗೆ ಏನಾಯಿತು ಅಂದರೆ ದೇವ್ರನ್ನ ಹಿಡಿಯೋದು ಎಲ್ಲ ಬಿಡೋದು ಅಂತ ಆಗ್ಬಿಡೋದು. ಕೊನೆಗೆ ಎಲ್ಲ ಬಿಡಬೇಕಾದ ಕಾರಣ ಇಲ್ಲ, ಬಿಡಬೇಕಾದ್ರೆ ಬಿಟ್ಟರೆ ಸಾಕು ಅಷ್ಟೇ ಹೇಳಿ. ಅದೊಂದು ಘಟ್ಟಕ್ಕೆ ಬಂದಾಗ ಸಕಲ ದುರಿತ ಹರಂ ಮಧ್ಯೆ ಏನು ಹೇಳ್ತಾರೆ? ಸ್ಮರೇತ ಬಹುಶೋ ಹರಿಂ ಅನ್ನೋ ಪದ ಉಪಯೋಗಿಸ್ತಾರೆ. ಹರಿಯನ್ನು ಬಹಳವಾಗಿ ಸ್ಮರಣೆ ಮಾಡಿ. ಹರಿ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ ಹರತೀತಿ ಹರಿಹಿ, ಪರಿಹಾರ ಮಾಡೋನು. ಏನನ್ನ? ಸಕಲ ದುರಿತ ಹರಂ, ಸಕಲ ದುರಿತಗಳನ್ನು ಪರಿಹಾರ ಮಾಡ್ತಾನಾದ್ರಿಂದಾಗಿಯೇ ದೇವರಿಗೆ ಹರಿ ಅಂತ ಕರೀತಾರೆ. ಚಿಂತೆಯೇತಿ ಇತ್ಯರ್ಥ. ದೇವರ ಸ್ಮರಣೆ ಬಹುಶಃ ಅನೇಕ ವಾರ, ಅನೇಕ ಸರ್ತಿ ಮಾಡಿ, ಮಧ್ಯೆ ಅನೇಕ ಸರ್ತಿ ಎಚ್ಚರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಯದ್ವಾ ಗ್ರಾಮ್ಯಧರ್ಮಮಾಚರಿತು ಕಾಮೋ ಗರ್ಭಂ ದೇಹಿ ಚಿನಿ ವಾಲಿ ಇತ್ಯುಕ್ತ ರೀತ್ಯ ಗರ್ಭಧಾರಕ ಧಾತೃನಾಮಕ ಹರಿಂ ಸ್ವಾಂತಸ್ಥ ವಾಯುಸ್ತತಯ ಧ್ಯಾಯನ್ ಗರ್ಭಾಧಾನಾರ್ಥಂ ಸ್ವಭಾರ್ಯಯ ಸಹ ಸ್ವಪೇದಿತಿ ಅಭಿಪ್ರೇತ್ಯ ತತ್ರ ಸ್ತ್ರೀಭೋಗಂ ಕುರ್ವನ್ನಪಿ ಮಧ್ಯೆ ಹರಿಂ ಸ್ಮರೇದಿತ್ಯಾಹ ಅಂತರಾಲ ಇತಿ. ಇನ್ನೂ ಕೂಡ ಗೃಹಸ್ಥರಾದವರು ಅವರೇನು ಗರ್ಭಾಧಾನಾದಿ ಮಾಡಲಿಕ್ಕೆ ಅವಕಾಶ ಇದೆ ಅವರಿಗೆ. ಆ ಸಮಯದಲ್ಲೂ ಕೂಡ ಭಗವಂತನ ಸ್ಮರಣೆಯನ್ನು ಮಾಡಿಕೊಂಡು ಇರಬೇಕು ಎಂಬುದನ್ನು ತಿಳಿಸ್ತಾ ಅಂತರಾಲೆ, ಮಧ್ಯದಲ್ಲಿ ಅಂತ ಅರ್ಥ. ಅದಕ್ಕೆ ಸೋಪಸ್ಕರಾಣಿ ವಾಕ್ಯಾನಿ ಭವಂತಿ ಇತಿ ನ್ಯಾಯಾತ್ ಅಧ್ಯಾಹೃತ್ಯ ಯೋಜ್ಯತೆ. ತತಃ ಅವಾಗ ಹೇಳಿದ ಮಧ್ಯೆ ಯಾಕೆ ಸೇರಿಸ್ತೀರಿ ಅಂದರೆ ಕೆಲವು ವಾಕ್ಯಗಳನ್ನು ಸೇರಿಸಿದೆ ಅರ್ಥ ಮಾಡ್ಕೊಳ್ಳೋದಾದರೆ ಸೇರಿಸಬೇಕು ಅಂತ ಅರ್ಥ. ಕೆಲವು ವಿಷಯಗಳು ಬಿಟ್ಟು ಹೋಗಿದ್ರೆ ಏನು ಮಾಡಬೇಕು? ಅದಕ್ಕೇನಂತ ಕರೀತಾರೆ? ಇದಕ್ಕೆಲ್ಲ ಕೂಡ ಮಧ್ಯೆ ವ್ಯಂಜನ ಪದಾರ್ಥಕ್ಕೆ ಏನಂತ ಕರೀತಾರೆ? ಅನ್ನ ಹಾಕಿಬಿಡ್ತಾರೆ. ಇದ್ರ ಬಿಡೋದೆಲ್ಲ ಯಾವ್ದು ಬೇಕಾದ್ರೂ ಸೇರಿಸ್ಕೋಬೋದು, ಅವನಿಷ್ಟ. ಆ ಥರ ತಾನು ತಿನ್ನಲಿಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಹೇಗೆ ಬೇಕಾದ ಪದಾರ್ಥ ಸೇರಿಸ್ಕೋತಾರೆ. ಹಾಗೆ ವಾಕ್ಯ ಅರ್ಥ ಆಗೋದಕ್ಕೆ ಏನೇನು ಸೇರಿಸ್ಕೋಬೇಕು ಅದು ಸೇರಿಸ್ಕೊಂಡು ಹೇಳಿದರೆ ಅದು ಗುಣ ಅಂತ ಕರೀತಾರೆ, ಹೊರತು ದೋಷ ಅಂತ ಕರೆಯೋದಿಲ್ಲ. ಇದೆಲ್ಲ ಆಚಾರ್ಯ ಹೇಳಿಲ್ಲ ಅಂತ ಕೇಳಿದರೆ ಅಲ್ಲ, ಸಂಬಂಧಪಟ್ಟ ವಿಚಾರ ಆದ್ದರಿಂದ ಅಂಡರ್ಸ್ಟುಡ್ ಅಂತ ಅರ್ಥ. ಲುಕ್ ಹಿಯರ್ ಅಂದರೆ ಯು ಲುಕ್ ಹಿಯರ್, ಯು ಅಂತ ಸೇರಿಸ್ಕೋಬೇಕಲ್ಲಿ. ಲುಕ್ ಹಿಯರ್ ಎಲ್ಲ ನೋಡೋದಿಲ್ಲ, ಯು ಅಂತ ಅಂಡರ್ಸ್ಟುಡ್. ಅದೇ ರೀತಿಯೇ ಸೇರಿಸ್ಕೊಳ್ಳೋದು ಯಾವಾಗಲೂ ಕೂಡ ಕರ್ತವ್ಯ. ತತಃ ಶಯ್ಯೋಪಗಮನಾನಂತರಂ ಅಂತರಾಲೇ ಸ್ವಾಂತಃ ಭಾರ್ಯಾಯಾಂಚ ಹರಿಂ ಉಪಲಕ್ಷಣಮಿದಂ ಶ್ರೀಹರಿವಾಯುಭಾರತೀದೇವೀನಾಂ ಮುಖ್ಯಂ ಭೋಗಂ ಸ್ಮರೇತ್ ಬಹುಶಃ ಬಹೂನ್ ಹರಿವಾಯುವಾದೀನ್ ಸ್ವಾಂತಸ್ಥತಯ ಸ್ವಭಾರ್ಯಾ ಭೋಕ್ತॄನ್ ಸ್ಮರೇತ್. ತಥಾ ಅಂತರಾಲೇ ಸ್ವಾಪಾಂತರಾಲೇ ಬುದ್ಧ್ವಾ ವಿಷ್ಣುವಾದೀನ್ ಭೋಕ್ತॄನ್ ಜ್ಞಾತ್ವಾ ವ್ಯವಾಯಂ ಕುರ್ಯಾತ್. ಆ ವಾಮದೇವ ಯಜ್ಞ ಅಂತ ಹೆಸರು. ಆ ಕಾಲದಲ್ಲೂ ಕೂಡ ಹರಿವಾಯುಗಳ ಸ್ಮರಣೆ ಇತ್ಯಾದಿ ಬಿಡುಕೊಡೋದು ಅವರ ಅನುಗ್ರಹ ಅಂತ ಭಾವಿಸಬೇಕೇ ಹೊರತು ಎಂದೂ ಸಹ ಅದನ್ನು ಸಾಮಾನ್ಯ ಭೋಗ ಅಂತ ಭಾವಿಸಿದರೆ ಅದು ಪುಣ್ಯಕ್ಕೆ ಕಾರಣ ಆಗೋದಿಲ್ಲ. ನನ್ವತ್ರ ವ್ಯವಾಯೋ ನ ಶ್ರೂಯತೆ ಇತಿ ಚೇತ್ ಸತ್ಯಂ ತಸ್ಯ ಅನುಮಾನೇನ ಅಧಿಗಮಂ ಬ್ರೂಮಃ. ಇಲ್ಲಿ ಆಚಾರ್ಯ ಸ್ಪಷ್ಟ ಮಾತು ಹೇಳಿಲ್ಲ ಅಂದರೆ ಹೇಳಿಲ್ಲ, ಇದು ಹೇಳ್ತಿರೋದು ಜನರಲಾಗಿ ಎಲ್ಲರಿಗೂ ಸಂಬಂಧಪಟ್ಟೆ ಅಂತ ಹೇಳ್ತಿರೋದ್ರಿಂದ ಅದನ್ನು ಹೇಳಲಿಲ್ಲ ಅಷ್ಟೇ ಹೊರತು ನಿಷಿದ್ಧ ಅಂತ ಬಿಟ್ಟರು ಅಂತ ಅರ್ಥ ಅಲ್ಲ. ಆಗ್ನೇಯೋ ಅಷ್ಟಾಕಪಾಲೋ ಭವತಿ ಇತ್ಯತ್ರ
ತದ್ಧಿತಾಭಿಹಿತ ದ್ರವ್ಯ ದೇವತಾ ಸಂಬಂಧೇನ ಯಾಗೋ ಅನುಮೀಯತೆ. ದೃಷ್ಟಾಂತ ಕೊಡ್ತಾರೆ. ಆಗ್ನೇಯೋ ಅಷ್ಟಾಕಪಾಲೋ ಭವತಿ ಅಂತ ಪದ ಇದೆ. ಅಲ್ಲಿ ಯಾಗ ಅಂತಕ್ಕಂಥ ಪದ ಇಲ್ಲ. ಆದರೆ ಈ ಪದ ನೋಡಿದಾಗ ಏನನ್ನಿಸುತ್ತೆ ತಕ್ಷಣವೇ ಇದಕ್ಕೆ ಲಿಂಕ್ ಆಗಿರೋದು ಯಾಗಕ್ಕಾದ್ರಿಂದ ಯಾಗ ಅಂತ ಅಂಡರ್ಸ್ಟುಡ್. ಅದೇ ರೀತಿಯೇ ಕೆಲವು ಪದಗಳನ್ನ ಹಾಗೆ ತಿಳ್ಕೋಬೇಕು ಅಂತ ದೃಷ್ಟಾಂತ ಕೊಟ್ಟು ಹೇಳಿದ್ರು. ನಹಿ ಸ್ವತ್ವ ತ್ಯಾಗರೂಪ ರೂಪಂ ಅಂಗಮಂತರೇಣ ಅಷ್ಟಾದಶ ಕಪಾಲ ಆಗ್ನೇಯತ್ವ ಸಂಭವತಿ. ಇಲ್ಲಿ ಅಷ್ಟಾಕಪಾಲವಾದ ಆಗ್ನೇಯತ್ವ ಬರಬೇಕಾದ್ರೆ ಏನಾಗಿರಬೇಕು? ಸ್ವತ್ವತ್ಯಾಗರೂಪಂ ಅಂಗಂ ಅಂತರೇಣ. ಯಜ್ಞ ಎಂಬ ಕಾನ್ಸೆಪ್ಟ್ ಇಲ್ಲದೆ ಹೋದರೆ ಮಾಡೋಕ್ಕೆ ಬರೋದಿಲ್ಲ. ಯಜ್ಞ ಅಂದರೆ ಏನು? ಯಜ್ಞ ದೇವತಾಮುದ್ದೇಶ್ಯ ದ್ರವ್ಯತ್ಯಾಗ, ದೇವತೆಗಳನ್ನು ಕುರಿತು ಮಾಡ್ತಕ್ಕಂಥ ಸಮರ್ಪಣೆಯನ್ನು ಯಜ್ಞ ಅಂತ ಕರೀತಾರೆ. ಇಲ್ಲಿ ಸಮರ್ಪಣೆಯ ವಿಷಯ ಬಂದಿರೋದರಿಂದ ಯಾಗ ಅಂತ ಅಂಡರ್ಸ್ಟುಡ್. ಅಲ್ಲಿ ಹೇಗೆ ಅದೇ ಇಲ್ಲೂ ಹಾಗೇನೆ. ಗೃಹಸ್ಥರ ಜೀವನದಲ್ಲಿ ಈ ವ್ಯವಾಯ ಅಂತಕ್ಕಂಥದ್ದು ಕರ್ತವ್ಯವಾದ್ದರಿಂದ ಅದು ಸೇರಿಸ್ಕೊಂಡಿದ್ದು ಯಾವ ತಪ್ಪೂ ಅಲ್ಲ. ತಯಾ ವಿಷ್ಣುಸ್ಮರಣ ವಿಧಾನಂ ಕಿಂಚಿತ್ ಕರ್ಮ ವಿಹಾಯ ಚ ನ ಸಂಭವತಿ ಅನುಷಂಗಿಣ ಕರ್ಮವಿಶೇಷಸ್ಯ ಅನುಮಾನಂ ಭವತಿ. ಅಲ್ಲಿ ತಥಾ ವಿಷ್ಣುಸ್ಮರಣ ವಿಧಾನಂ ಕಿಂಚಿತ್ ಕರ್ಮ ವಿಹಾಯ, ವಿಷ್ಣು ಸ್ಮರಣೆ ಮಾಡುವಾಗ ಅಂತ ಹೇಳ್ಬೇಕಾದ್ರೆ ಏನೋ ಒಂದು ಕರ್ಮ ಇರಬೇಕು ಅಂತ ಅರ್ಥ. ಅಲ್ಲಿ ಮಲಗಿರೋದು ಒಂದು ಕರ್ಮ, ವ್ಯವಹಾರ ಇನ್ನೊಂದು ಕರ್ಮ ಅಂತ ತಿಳ್ಕೊಂಡ್ರು ಅರ್ಥ ಹೇಳೋದಕ್ಕೆ ಬರುತ್ತೆ. ಅವರೆಲ್ಲ ಯಾತಕ್ಕೆ ಹೇಳ್ತಿದ್ದಾರೆ ಇದನ್ನು? ಮಧ್ಯೆ ಯಾವ ವಿಷಯ ತಂದ್ರಿ ಆಚಾರ ಸ್ಪಷ್ಟ ಹೇಳಿಲ್ಲ ಅಂತ ಕೇಳಿದರೆ ಅದು ಅರ್ಥ ಇದೆ. ಊಟಕ್ಕೆ ಬಡಿಸಿ ಅಂದರೆ ಎಲೆ ಹಾಕಿ ಅದು ಮತ್ತೆ ಹೇಳಬೇಕಾಗಿಲ್ಲ. ಯಾಕೆ? ಬಡಿಸೋ ಕಾರ್ಯ ಏನು ಇರಬೇಕಲ್ಲಿ? ಅಲ್ಲಿ ಅದನ್ನ ಹೇಳಿಲ್ಲ, ಹೇಳಬೇಕಾಗಿಲ್ಲ. ಆದರೆ ಹೇಳಿದರೂ ಸರಿ, ಹೇಳದೆ ಹೋದರೂ ಅಂಡರ್ಸ್ಟುಡ್. ಅದೇ ರೀತಿಯಲ್ಲಿ ಕೆಲವು ವಿಷಯಗಳನ್ನು ಯಾವುದಕ್ಕೂ ಬಿಟ್ಟಿರ್ತಾರೆ ಹೊರತು ಅದು ಬಿಡುಕೂಡ್ದು ಅಂತ ಬಿಟ್ಟಿದ್ದಲ್ಲ. ನಾನು ಸ್ಮರಣಮೇ ಮಾತ್ರ ವಿಧೀಯತೆ ನತು ಕರ್ಮೇತಿ ಚೇತನ ಸ್ಮರ್ತವ್ಯ ಸತತಂ ವಿಷ್ಣು ಇತಿ ತಸ್ಯ ಅಗ್ರೆ ಪೃಥಗ್ ವಿಧಾನ ತಸ್ಯ ವೈಯರ್ಥ್ಯಾಪತ್ತೇ. ಅಲ್ಲಿ ಸ್ಮರಣೆ ಮಾಡಿ ಅಂತ ಅಷ್ಟೇ ಹೇಳಿದ್ದಾರೆ. ಇದೆಲ್ಲ ಎಲ್ಲಿ ಹೇಳಿದ್ದಾರೆ ಅಂದರೆ ಸ್ಮರ್ತವ್ಯ ಸತತಂ ವಿಷ್ಣು ಅಂತ ಹೇಳಬೇಕಾದ್ರೆ ವಿಷ್ಣುವನ್ನು ಯಾವಾಗಲೂ ಸ್ಮರಣೆ ಮಾಡಬೇಕು, ಕರ್ಮಾಚರಣೆ ಮಾಡಬೇಕಾದರೂ ಮಾಡಬೇಕು ಅಂತಿರೋದ್ರಿಂದ ಈ ಕರ್ಮ ಅಂಡರ್ಸ್ಟುಡಲ್ಲಿ ವೈಯರ್ಥ್ಯಾಪತ್ತೇ ನಚ ವ್ಯವಾಯಾಖ್ಯ ಕರ್ಮ ವಿಶೇಷಾನುಮಾನಂ ಕಥಮಿತಿ ವಾಚ್ಯಂ. ಇಲ್ಲಿ ವ್ಯವಾಯನೇ ಯಾತಕ್ಕೆ ಸೇರಿಸ್ತೀರಿ ಅಂದರೆ ಲೋಕವೇದ ಪ್ರಸಿದ್ಧ ಪ್ರಾಪ್ತಸ್ಯ ವ್ಯವಾಯಸ್ಯ ವಿಷ್ಣುಸ್ಮರಣ ಸಹಕೃತತೆಯ ಫಲವತ್ವಮತ್ರ ಉಚ್ಯತೆ ಇತಿ. ಲೋಕದಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಕರ್ಮ ಅಂದರೆ ಅದೇ ಕರ್ಮ, ಆದ್ದರಿಂದ ಅದೇ ಅರ್ಥನೇ ಮಾಡಬೇಕು, ಬೇರೆ ಮಾಡಕ್ಕೆ ಬರೋದಿಲ್ಲ. ಯಥೋಕ್ತಂ ಭಾಗವತ ತಾತ್ಪರ್ಯೆ ವಾಮದೇವೋ ನಾಮ ಯಜ್ಞೋ ವ್ಯವಾಯೋ ಹರಿಪೂಜನಂ ಇತ್ಯಾದಿ. ಆಚಾರ್ಯ ಇಲ್ಲಿ ಹೇಳಿಲ್ಲ, ಭಾಗವತಾತ್ಪರ್ಯದಲ್ಲಿ ಹೇಳ್ತಾರೆ ವ್ಯವಾಯ ಅಂದರೆ ವಾಮದೇವ ಯಜ್ಞ. ಇದೇನು ಸ್ವಾರ್ಥ ಅಂತ ತಿಳ್ಕೊಳ್ಳೋ ಕಾರಣ ಇಲ್ಲ, ಇದು ಕೂಡ ದೇವರ ಆರಾಧನೆ ಅಂತ ತಿಳ್ಕೋಬೇಕು ಅಂತ ಹೇಳಿರೋದ್ರಿಂದ ಯಾವತ್ತ ವಿರೋಧನೂ ಬರಲಿಲ್ಲ ಅಂತ ಅದನ್ನು ಜಸ್ಟಿಫೈ ಮಾಡಿದರು. ಮಂತ್ರವರ್ಣೋಪಿ ವ್ಯವಾಯಸ್ಯ ಕರ್ತವ್ಯತಾಮವಮಯತಿ. ಮಂತ್ರವರ್ಣ ಅಂದರೆ ವೇದ. ಎಲ್ಲಿ ಬಂದಿದೆ ಮಂತ್ರವರ್ಣ ಅಂದರೆ ವೇದ ಅಂತ ಅರ್ಥ. ತಾಮಂತ್ರವರ್ಣೇ ಅನುವರ್ಣನೀಯ. ಮಂತ್ರವರ್ಣೋಪಿ ವೇದವು ಕೂಡ ವ್ಯವಾಯಸ್ಯ ಕರ್ತವ್ಯತಾಮವಗಮಯತಿ. ಈ ವಾಮದೇವ ಯಜ್ಞವನ್ನು ಕರ್ತವ್ಯ ಅಂತಲೇ ತಿಳಿಸಿಕೊಟ್ಟಿದೆ. ತಾಂ ಪೂಷನ್ ಶಿವತಮಾಂ ಈರಯಸ್ವ ಯಸ್ಯಾಂ ಬೀಜಂ ಮನುಷ್ಯಾ ವಪಂತಿ ಯಾನ ಉರು ವಿಶತಿ ವಿಶ್ರಯಾತೆ ಯಸ್ಯಾಬುಪಶಂತಃ ಗ್ರಹರಾಮ ಶೇಫಂ ಅಂತ ಹೇಳ್ತಾ ಪ್ರಹರಾಮ ಶೇಫಂ ಇತಿ ಜಾಯೇವ ಪತ್ಯ ಉಶತಿ ಸುವಾಸ ಇತಿ ಚ ಅಯಮರ್ಥ. ವೇದಮಂತ್ರ ಕೋಟ್ ಮಾಡ್ತಾರೆ. ಅದಿಷ್ಟು ನಾಳೆ. ಸರ್ವೇಂದ್ರಿಯ ಪ್ರೇರಕೇಣ. ಒಂದು ನಿಮಿಷ, ಆಚಾರ್ಯರು ಬಂದಿದ್ದಾರೆ. ಪಾಚಕ ಕ್ಷೇತ್ರದಲ್ಲಿ ಈಗ ಹೊಸ